ಪುಣ್ಯಕೋಟಿ ಹಸುವಿನ ಕತೆ. ಕಾವೇರಿ ನದಿಯ ತೀರದಲ್ಲಿರುವ ಹಸಿರು ತೋಟಗಳೊಂದರಲ್ಲಿ ಪುಣ್ಯಕೋಟಿ ಎಂಬ ಹಸು ತನ್ನ ಹೋಳಿಯೊಂದಿಗೆ ಸುಖವಾಗಿ ಬದುಕುತ್ತಿತ್ತು. ಅದು ಪ್ರತಿದಿನ ಕಾಡಿಗೆ ಹೋಗಿ ಮೇಯುತ್ತಾ ಸಂಜೆಯ ಹೊತ್ತಿಗೆ ಹಿಂತಿರುಗುತ್ತಿತ್ತು. ಒಮ್ಮೆ ಅಲ್ಲಿ ಅರ್ಬುದ ಎಂಬ ಭಯಂಕರ ಹುಲಿ ಪುಣ್ಯಕೋಟಿಯನ್ನು ನೋಡಿ ಅದರ ಮೇಲೆ ದಾಳಿ ಮಾಡಲು ಮುಂದಾಯಿತು. ಹುಲಿ ದಾಳಿ ಮಾಡಲು ಮುಂದಾದಾಗ ಪುಣ್ಯಕೋಟಿ ನಿಸ್ಸಂಕೋಚವಾಗಿ ಮಾತನಾಡಿತು. ನಾನು ಸತ್ಯನಿಷ್ಠೆ ಹಸು. ನನ್ನ ಹೋಳಿಯ ಕರುಗಳು ನನ್ನನ್ನು ನಿರೀಕ್ಷಿಸುತ್ತಿವೆ. ಅವರಿಗೆ ಹಾಲು ಕೊಟ್ಟು ನನ್ನ ಧರ್ಮವನ್ನು ಪೂರೈಸಿದ ನಂತರ ನಾನು ನಿಮ್ಮ ಬಳಿ ಹಿಂತಿರುಗಿ ಬರುತ್ತೇನೆ. ಅರ್ಬುದ ಹುಲಿ ಪ್ರಥಮದಲ್ಲಿ ಅನುಮಾನಪಟ್ಟರೂ ಪುಣ್ಯಕೋಟಿಯ ನಿಷ್ಠೆಗೆ ಮನಸ್ಸು ಒಲಿಯಿತು ಮತ್ತು ಅದರ ಮಾತಿಗೆ ಒಪ್ಪಿಕೊಂಡಿತು. ಪುಣ್ಯಕೋಟಿ ಹೋಳಿಗೆ ಹಿಂತಿರುಗಿ ತನ್ನ ಮಕ್ಕಳಿಗೆ ಹಾಲು ಕೊಡಿಸಿ ಮಾಲೀಕನಿಗೆ ವಿದಾಯ ಹೇಳಿತು. ಹೋಳಿಯ ಎಲ್ಲರೂ ಅದನ್ನು ತಡೆಯಲು ಪ್ರಯತ್ನಿಸಿದರೂ ಪುಣ್ಯಕೋಟಿ ತನ್ನ ಮಾತನ್ನು ಪಾಲಿಸಲು ಪುನಃ ಹುಲಿಯ ಬಳಿಗೆ ಹೋಯಿತು. ಪುಣ್ಯಕೋಟಿ ನಿಜವಾಗಿಯೂ ಮರಳಿ ಬಂದಾಗ ಹುಲಿ ಆಕೆಯ ಪ್ರಾಮಾಣಿಕತೆಯಿಂದ ಪ್ರಭಾವಿತವಾಗಿ ತಾನೀಗ ಆಕೆಯನ್ನು ತಿನ್ನಲು ಸಾಧ್ಯವಿಲ್ಲವೆಂದು ನಿರ್ಧರಿಸಿತು. ಅದು ತನ್ನ ಕ್ರೂರ ಜೀವನವನ್ನು ತ್ಯಜಿಸಿ ಧರ್ಮಪಥವನ್ನು ಅನುಸರಿಸಲು ತೀರ್ಮಾನಿಸಿತು. ತನ್ನ ಪಾಪಕರ್ಮಗಳಿಗೆ ಪಶ್ಚಾತ್ತಾಪಪಟ್ಟು ಕ್ಷಮೆ ಯಾಚಿಸುತ್ತಾ ಬೆಟ್ಟದ ಮೇಲೆ ಹಾರಿ ಬಿದ್ದು ಪ್ರಾಣ ಬಿಟ್ಟಿತು. ಸತ್ಯ ಮತ್ತು ಧರ್ಮದ ಎದುರು ಹುಲಿಯ ಹೆಮ್ಮೆ ತಲೆ ತಗ್ಗಿಸಿತು. ಈ ಕಥೆ ಕೇವಲ ಒಂದು ಹಸು ಮತ್ತು ಹುಲಿಯ ನಡುವಿನ ಸಂವಾದವಲ್ಲ, ಇದು ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕಾದ ಮೌಲ್ಯಗಳನ್ನು ಪ್ರತಿಪಾದಿಸುವ ಒಂದು ದೀಪ್ತ ಮನೋಹರ ಕಥೆ. ಪುಣ್ಯಕೋಟಿಯ ಪ್ರಾಮಾಣಿಕತೆ ಮತ್ತು ಅರ್ಬುದನ ಪರಿವರ್ತನೆಯು ಸತ್ಯ ಮತ್ತು ಧರ್ಮದ ಶಕ್ತಿಯನ್ನು ತೋರಿಸುತ್ತದೆ. Please subscribe and share your friend and family.